ಆಕಾಶವಾಣಿ ಧಾರವಾಡ. ನಾಟಕ ಡಿಪ್ಲೊಮ್ಯಾಟ್ ಮಾವ. ರಚನೆ ಎನ್.ಕೆ. ನಿರ್ಮಾಣ ಮಂಜುಳಾ ಪುರಾಣಿಕ್. ಕೇಳಿ ನಾಟಕ ಡಿಪ್ಲೊಮ್ಯಾಟ್ ಮಾವ. ಇಲ್ಲಿ ನೋಡ್ರಿ, ಈ ನಾಟಕದೊಳಗೆ ಇವು 4 ಪಾತ್ರಗಳು. ನಾನು ಸೂತ್ರಧಾರ ಅಂತ ಹೇಳಿ ಇವರು ಪಾತ್ರಧಾರಿಗಳಾದ ಗೊಂಬೆಗಳಲ್ಲ. ಅವು ತಮ್ಮಷ್ಟಕ್ಕೆ ತಮ್ಮ ಅಸ್ತಿತ್ವ ಪಡೆದಿರುವಂತಹ ಜೀವಂತ ವ್ಯಕ್ತಿಗಳು. ಈಗ ಇವರು ಚಂಡಿಕಾಬಾಯಿ. ಚಂಡಿಕಾಬಾಯಿ ಎಂಬ ಹೆಸರು ಕೇಳಿ ಹೆದರಿ ಬೀಳಬೇಡ್ರಿ. ಅವ್ರು ಅಂಥ ಖಡಕ್ ಚಂಡಿಕಾಬಾಯಿ ಅವತಾರ ಆಗಿದ್ರೆ ಸಾತ್ವಿಕತೆಯ ಮೂರ್ತಿಯಾದ ಸತ್ಯಬೋಧನ ರಾಯರ ಕೈ ಹಿಡಿಯೋದು ಶಕ್ಕಿತ್ತ? ಶ್ರೋತೃ ಬಾಂಧವರಿಗೆ ನಮ್ಮ ನಮಸ್ಕಾರಗಳು. ಮತ್ತು ಇದು ನೋಡ್ರಿ, ಇವರ ಏಕಮೇವ ಪುತ್ರ ಗೋಪಿ. ಆತನ ವಯಸ್ಸು 25 ಆದರೂ ಆತನ ಪ್ರಿಯ ಪತ್ನಿ ವಿಜಯನ ವಯಸ್ಸು 27. ಅರೆ, 2 ವರ್ಷಕ್ಕೆ ಹಿರಿಯಳಾದ ಹೆಂಡತಿನ. ಸ್ವಾಮಿ, ಪ್ರೇಮ ಅಂಬುದಕ್ಕೆ ವಯಸ್ಸು ಮುಖ್ಯ ಅಲ್ಲ, ಮನಸ್ಸು ಮುಖ್ಯ. ಆತು, ಈ ಸೂತ್ರಧಾರ ಪೂರ್ವರಂಗ ಪಾತ್ರ ನಿರ್ವಹಿಸಿದ್ದಾತು. ಇನ್ನು ಹೆಚ್ಚು ಹೊತ್ತು ನಾ ಯಾಕೆ ನಿಂತ್ಕೊಳ್ಳಿ, ಕೂತ್ಕೋಬೇಕಾ? ನಿದ್ದೆ ಬಂದದ, ನಿಂತ್ಕೊಂಡು ಏನು ಮಾಡಲಿ? ಖರೆ, ನಿದ್ದೆ ಮಾಡ್ತಾ ಓಡಾಡ್ಕೊಂಡು ಇರೋರು ಇದ್ದಾರಂತ. ನಾನು ಆ ಪೈಕಿ ಅಲ್ಲ. ಈ ಅತ್ತಿ, ಸೊಸಿ, ಮಗ, ಮಾವ ಇವ್ರ ನಾಟಕಂತೂ ನಡೀಲಿ, ನನ್ನದೇನು ಇಲ್ಲಿ ಕೆಲಸ ಇಲ್ಲ. ಬರ್ತೇನೆ. ಹೋಗ್ತಾ ಒಂದು ಮಾತಾ, ಹೋಗುದಾದ್ರೂ ಎಲ್ಲಿಗೆ? ಇದಕ್ಕೇನು ವಿಂಗ್ ಇಲ್ಲ, ನೇಪಥ್ಯ ಅಂತಿಲ್ಲ. ನಿಷ್ಕ್ರಮಣ ಅಂದರೂ ಇಲ್ಲೇ ನಿಂತಿರ್ತೀನಿ ಅಷ್ಟ, ಮೈಕ್ರೋಫೋನ್ನಿಂದ ಸ್ವಲ್ಪ ದೂರ. ಅಂತ ಪಟದಾಚೆ ನಿಧಿ ತಂದ ಏಕಮೇವ ವಧು ನೀನು ಮಾಲೆಯ ಸಾವರಿಸಿ ಏನು ಸಾವಿರಿಸಿಯಲ್ಲೋ ನಿಂತಿದ್ದೀಯೇ. ಆಹಾ, ಎಷ್ಟು ಚಂದ ತಮ್ಮ ದಾಂಪತ್ಯ ಜೀವನ ಚಿತ್ರಿಸ್ಯಾರ ನೋಡು ನಮ್ಮ ವರಕವಿ ಈ ಸಖಿ ಗೀತದಾಗ. ಆಹಾ, ಅಂಥ ಪಟದಾಚೆ ನಿಧಿ ತಂದ ವಧು ಅಂತ. ನನಗೂ ನಮ್ಮ ಅಂತಃಪಟ ಅಕ್ಷತಾದ ಆ ಮೈ ಜುಮ್ ಅನಿಸೋ ನಿಮಿಷ ಅಲ್ಲದು, ಅನಿಮಿಷದಂತೆ ಅಮರ. ಆ ಅಕ್ಷತಾದ ಆ ಮೈ ಜುಮ್ ಅನಿಸೋ ಕ್ಷಣ ನನಗೂ ಈ ಕವಿಯ ಸಖಿ ಗೀತಾನ ನೆನಪಿಗೆ ಬರ್ತದೆ. ಮತ್ತು ನಮ್ಮ ಮಧುಚಂದ್ರದ ಬೆಳ್ಳಿ ಹಬ್ಬಿವತ್ತ, ಅದಕ್ಕಂತ ಸಖಿ ಗೀತಾನಾರ ಹಾಡೋಣ ಅಂದ್ರೆ ನಮ್ಮ ಸಖಿ ಗೀತಾನು ನೆನಪಿಗೆ ಬರ್ತದೆ. ಬರ್ತಿದ್ದೀತು. ನೀವಿನ್ನೂ ಆ ಹಳೆ ನೆನಪುಗಳ ಭ್ರಮಾಲೋಕದೊಳಗ ಇದ್ದೀರಿ. ತಿರುಗಿ ಈ ಮನಿ ಹೊಸಲ್ದಾಗ ಕಾಲ್ಪೋ ರೇಷನ್ ಅಕ್ಕಿ ಸೂರಿ ಮಾಡಿ ಬಲಗಾಲು ಒಳಗಿಟ್ಟು ಬಂದಾಳಲ್ಲ ನಿಮ್ಮ ಸೊಸಿ ಮುದ್ದು. ಮಗನಿಗಿಂತ 2 ವರ್ಷ ಹಿರಿಯಾಕಿ. ಎಷ್ಟು ಚಂದ ವರ್ಣನ ಮಾಡಿದೆ. ಚಂದ ವರ್ಣನ. ನಮ್ಮ ಹೆಣ ಚಂದ ಮಾಡ್ಲಿಕ್ಕೆ ಬಂದಾಳಲ್ಲ. ವಿಧಿ ತಂದ ವಧು ಅಲ್ಲ ಈಕಿ, ವಧು ಆಗಿ ಬಂದ ವಿಧಿ ನಮ್ಮ ಪಾಲಿಗೆ. ನನಗ ಮೊದಲ ಈಕಿ ಪೂರ್ವ ಚರಿತ್ರ ಹಿಂಗ ಅಂತ ಗೊತ್ತಿದ್ದಿದ್ದಿಲ್ಲ. ಅಂದ್ರ ಅಂತಿ ಏನ 2 ವರ್ಷಕ್ಕೆ ಹಿರೇಕಿ ಅಂತ. ಮುಖ್ಯವಾಗಿ 27 ಗುಣ ಕೂಡಿ ಬಂದಾವು. 27 ನಕ್ಷತ್ರಗಳು ಹಂಗ. 27 ವರ್ಷದಾಕಿ ಅಂತ ಹೇಳಿ 27 ಗುಣ ಅಂತೀರೇನ? ನಮ್ಮ ಹುಡುಗನ್ಕಿಂತ ಹಿರೇಕಿ ಅಂತ ಅಷ್ಟು ಹುರುಪೇನ? ಮೇಲಾಗಿ ನೋಡು, ಹುಡುಗ ಹುಡುಗಿ ಪರಸ್ಪರ ಪ್ರೀತಿಯಿಂದ ಮೆಚ್ಚಿ ಮದುವೆಗ್ಯಾರ. ನಾನು ನೀನು ಹೆಂಗ ಮ್ಯೂಚುವಲ್ ಮೆಚ್ಚಿದೀವಿ ನೋಡು. ಯಾತಕ್ಕ
ಈ ಗಯ್ಯಾಳಿ ಸೊಸಿ ಕೂಡ ಮಚ್ಚಿ 3 ಪಾಲು ಬಡ್ದಾಡ್ಲಿಕ್ಕೆ ಹೌದಲ್ಲೋ? ಏಯ್ ಹಂಗ್ಯಾಕಂತೀಯ? ನಿನ್ನ ನಾನು ಮದುವೆ ಆದದ್ದು ಬಡದಾಡ್ಲಿಕ್ಕೋ ಪ್ರೀತಿ ಮಾಡ್ಲಿಕ್ಕೋ? ನೀನು ಕೇವಲ ಪ್ರಾಥಮಿಕ 6ನೇ ಕಲ್ತಿದ್ರು ಏನೋ ಸ್ವಲ್ಪ ಇಂಗ್ಲೀಷ್ ತಿಳಿತದ, ಸ್ವಲ್ಪ ಚೆಲುವಿನೂ ಅಂತ ಗ್ರೇಸ್ ಮಾರ್ಕ್ಸು ಕೃಪಾಂಕ ಕೊಟ್ಟು ನಿನ್ನ ಕೈ ಹಿಡ್ದೆ. ಈಗ ಹೇಳು, ನಿನ್ನ ಜೋಡಿ ಜಗಳಾಡಿಕೇನು ನಾ ಕೈ ಹಿಡ್ದಿದ್ದು? ಯಾತಕ್ಕೂ ಅಲ್ಲ, ನಿಮಗ ಕುಚ್ಚು ಹಾಕ್ಲಿಕ್ಕೆ. ಇಷ್ಟು ತಿಳಿದಿಲ್ಲ ನನಗೆ. ನಮ್ಮಪ್ಪನು ಬಡವ, ರಿಟೈರ್ಡ್ ಮನುಷ್ಯ. ಸೋವಿದಾಗಂತ ಹಿಂದ ಹೊಲ ಇಲ್ಲ, ಮುಂದೆ ಅಂಗಳಿಲ್ಲ ಸಂಬಂಧಕ್ಕೆ ಕೊಟ್ಟ. ಈಗ ಪ್ರವೇಶ ಮಾಡ್ಯಾಳಲ್ಲ ಇದು ಲಕ್ಷ್ಮಿ, ಅದ್ರಾಗ ಬೇರೆ ಅದೇನದು ಸುಡ್ಲಿ ಕಾಮದೇನು ಇದ್ದಂಗ ಅಂತಾರಲ್ಲ, ಅದೇನೋ ಕಂಪ್ಲೇಂಟರ್ ಅಂತ. ಏಯ್ ಕಂಪ್ಲೇಂಟರ್ ನೀನು, ಆಕಿ ನಿನ್ನ ಸೊಸಿ ಕಂಪ್ಯೂಟರ್ ಸ್ಪೆಷಾಲಿಸ್ಟ್. ಅಲ್ರಿ, ಅದೆಂಥ ಪ್ಯಾಷನ್ ಅದು. ಮನ್ಯಾಗ ಕಲ್ಲಿನಂತ ಗಂಡಿದ್ದಾನ, ಈಕಿ ಬಡ ಬಡ ಸುಡ್ಲಿ ಆ ಅಜಾಮತಿ ಅಂಗಡಿ ಬ್ಯಾಡ ವಾ ಶಾಂತಂ ಪಾಪಂ ಆ ಅಂಗಡಿಗೆ ಹೋಗಿ ಜುಲ್ಪಿ ಕತ್ತಿಸ್ಕೊಂಡು ಬರೋದಾ? ದೇವ್ರ ಕೊಟ್ಟ ಸೌಭಾಗ್ಯವತಿ ಮೊಣಕಾಲಿಗೆ ಬರುವಂಥ ಚಂದ ಕೂದ್ಲಾನ ಕತ್ತರಿಸ್ಕೊಂಡು ಕ್ರಾಪ್ ಬಿಡಿಸ್ಕೊಂಡು ಬರೋದಾ? ಏನು ಅವಲಕ್ಷಣ ನಮ್ಮವ್ವ ಅಲ್ರಿ. ಸುಡ್ಲಿ ಹಿಂಡು ಮಂದಿ ನಾನಾ ಜಾತಿ ಮಂದಿ ಬರ್ತಾರ ಕಟಿಂಗಿಗೆ. ಅಂತಲ್ಲೇ ಈಕೆ ಮುತ್ತೈದಿ ಸಾವಿತ್ರಿ ಆದಾಕಿ. ನಿನಗೆ ಗೊತ್ತಿಲ್ಲನು ಇದೆಲ್ಲ? ಏನು ಗೊತ್ತಿಲ್ಲ? ಕರೀರೇಕಿನ್ನ ನಿಮ್ಮ ಸೊಸಿ ಮುದ್ದಿನ ಮಾರಿನರ ನೋಡ್ರಿ, ಗೊತ್ತಾಗ್ತದ. ಕರೀರಿ. ನೋಡೇನಿ. ಆಕಿ ಹೋದದ್ದು ಸಾವಿತ್ರಿ ಸಲೂನ್ಗೆ ಅಂತ. ಮುತ್ತೈದೆ ಸಾವಿತ್ರಿಯರ್ ಹೋಗೋ ಸಲೂನೇ ಅದು. ಅದಕ್ಕೆ ಅಂತಾರ ಬ್ಯೂಟಿ ಪಾರ್ಲರು ಅಂತ. ಎಂತೆಂತ ಋಷಿ ಪಂಚಮಿ ಹಿಡಿದವರು ಸುಧಾ ಅಲ್ಲಿಗೆ ಹೋಗಿ ನವತರುಣಿಯರಂಗಾಗಿ ಬರ್ತಾರ. ನೀನು ಒಮ್ಮೆ ಈ ಬ್ಯೂಟಿ ಪಾರ್ಲರ್ಗೆ ಹೋಗಿ ಬಾ, ಬೇಕಾದ್ರೆ ನೀನು ನವತರುಣಿಯಾಗೇ ಬರ್ತಿದಿ. ಅದಿಷ್ಟು ಕಡಿಮೆ ಆಗ್ಯದೇನು ಅರಿಷ್ಟು ಬಡ್ಕೊಳ್ಳಿಕ್ಕೆ? ಮೊದ್ಲ ಅರ್ಧ ಅರಿಷ್ಟು ಬಡ್ಕೊಂಡದ, ಇನ್ನ ಪೂರಾ ಅರಿಷ್ಟು ಬಡ್ಕೋತದ. ಇರ್ವಲ್ತ್ಯಾಕ ಲಘೂನ ಕಾಯಿಪಲ್ಲೆ ತಂದು ಹಾಕ್ರಿ. ಮತ್ತು ಆಫೀಸ್ಗೆ ಹೋಗೋ ಸೊಸಿ ಸಾಹೇಬ್ರಿಗೆ ಮಾಡಿ ಬಡಿಬೇಕಲ್ಲ ಅಡ್ಗಿ. ಮ್ಯಾಲೆ ಡಬ್ಬ್ಯಾಗ ಬೇರೆ ಕಟ್ಟಿ ಕೊಡ್ಬೇಕು. ಮಗನ ಆಜ್ಞೆ ಇದು. ಗುಲಾಮ್ ಆಗ್ಯಾನ ನೋಡ್ರಿ. ಲಗಾಮ್ ಹಿಡಿಯೋದು ಬಿಟ್ಟು ಏನ ಆಗಲಿ, ಇಂಥ ಮಗನಿಗೆ 100 ವರ್ಷ ಆಯುಷ್ ಕೊಡಪ್ಪ ದೇವ್ರ ಅಂತ ಬೇಡ್ಕೋತೀನಿ. ಯಾಕಂದ್ರೆ ಗಂಡುಳು ಮುತ್ತೈದ್ಯಾರು ಕೂದಲ ಕತ್ತರಿಸ್ಕೊಂಡು ಅಮಂಗ್ಲ ಮಟ್ಟಿ ಮಾಡಿಬಿಡ್ತಾರಲ್ಲ. ಶಾಂತಂ ಪಾಪಂ ಶಾಂತಪ್ಪ. ಛ ಇದೇನು ಅಮಂಗಳಲ್ಲ, ಇದು ಒಂದು ಪ್ಯಾಷನ್. ಕಾಲಕ್ಕೆ ತಕ್ಕ ಹಂಗೆ ಹೆಜ್ಜೆ ಹಾಕ್ಬೇಕಾಗ್ತದ. ಅಂದ್ರೆ ತಲೆಮಾರಿನ ಅಂತರ, ಅಂದ್ರೆ ಜನರೇಷನ್ ಗ್ಯಾಪ್ ಕಡಿಮೆ ಆಗ್ತದ. ಆ ಹೆಜ್ಜೆ ನೀವ ಹಾಕ್ರಿ. ಕುಣಿರಿ ಮಾವ ಸೊಸಿ ಕೂಡೆ ಕಾಲ ಗೆಜ್ಜಿ ಕಟ್ಕೊಂಡು. ಸೊಸಿ ತಾಳಕ್ಕೆ ಕುಣಿಯೋ ಕಲ ನಿಮಗೆ ಹ್ಯಾಂಗಾದ್ರೂ ಗೊತ್ತದ ಅಲ್ಲ. ಅಲ್ರಿ, ಮೊನ್ನೆ ನಿಮ್ಮ ಸೊಸಿ ಮುದ್ದು ಗಂಡನ ಬಿಟ್ಟು ಅದೇನೋ ಆಫೀಸ್ ಫ್ರೆಂಡ್ಸ್ ಅಂತ. ಏನು? ಅವರು ಗಂಡಸ್ರು ಹೆಂಗಸ್ರು ಯಾರಿಗೆ ಗೊತ್ತ? ನನ್ನ ತಾಯಿ ಹೋಟೆಲ್ಗೆ ಹೋಗಿ ಸಿನಿಮಾಕ್ಕೆ ಹೋಗಿ ಬಂದಾಳಂತ. ಆಮೇಲೆ ನನಗೆ ತಿಳಿತು ಅವ್ರೇನೋ ಬಾಯ್ ಫ್ರೆಂಡ್ ಅಂತ. ಅಯ್ಯ, ಇವ್ರ ಬಾಯಿ ಕಲ್ಲು ಹಾಕ್ಲಿ. ಹೌದು, ಅದೇನು ಸ್ಪೆಷಲ್ ಬೆಣ್ಣಿ ದೋಸೆ ಹೋಟೆಲ್ ಅಂತ. ನನ್ನ ಬೆಣ್ಣಿ ದೋಸೆನ ನಿಮಗೆ ಬೆಣ್ಣಿ ಹಚ್ಚಿ ನಿಮ್ಮ ಕೈಯಿಂದನ ರೊಕ್ಕ ಒಯ್ದಾಳ ಹೌದಲ್ಲ ಆಕೆ? ಛೇ ಹಂಗೇನಿಲ್ಲ. ಅಲ್ಲ, ನಿನಗೆ ಇದು ಹೆಂಗೆ ಗೊತ್ತಾತ? ಹ್ಯಾಂಗಂದ್ರೆ ನಿಮ್ಮ ಕಿಸೆದಾಗ ಕೈ ಹಾಕೋ ಅಧಿಕಾರ ಇಲ್ಲ ನನಗೆ. ನಿಮ್ಮ ಕೈ ಹಿಡ್ದಾಕಿಗೆ ಕಿಸೆದಾಗ 50 ರೂಪಾಯಿ ಕಮ್ಮಿ ಇದ್ದು 50 ರೂಪೀಸ್ ಹೋಗ್ಲಿ, ತಾ ಗಳಿಸಿದ್ದೆಲ್ಲ ತವ್ರ ಮನೆಗೆ ತುಂಬ್ತಾಳ. ನಿಮ್ಮ ಕಿಸೆಕ್ಕ ಕತ್ರಿ ಹಾಕ್ತಾಳ. ಹಾಕದೆ ಏನು ಮಾಡ್ತಾಳ? ಕುಬೇರ್ನಂತ ಮಾವಿದ್ದಾರಲ್ಲ ಇಲ್ಲೇ. ಅಲ್ಲ, ರಾಯರ ಮಠಕ್ಕೆ ಹೋಗಿ ಜೋಡ್ಕಾಯಿ ಒಡಿಸ್ಕೊಂಡು ಹಸ್ತೋದಕ್ಕೆ ಹಾಕಿ ಬರ್ತೇನೆ ಅಂದ್ರು. ಹಸ್ತೋದಕ್ಕೆ ಬ್ಯಾರೇನ ಅಲ್ರಿ? ಇವತ್ತು ಶುಕ್ರವಾರ, ಇವತ್ತೆಲ್ಲಿ ರಾಯರ ಮಠ, ಇವತ್ತೆಲ್ಲಿ ಹಸ್ತೋದಕ? ಈ ಹಸ್ತೋದಕ ಮತ್ತೆ ಯಾರಿಗೆ ಇರಬೇಕು? ಮ್ಯಾಲಿನವ್ರಿಗೆ. ಏನದ? ಶುಕ್ರವಾರ ರಾಯರ ಮಠ ಅಂತ ಸುಳ್ಳು ಹೇಳಲಿಕ್ಕಾರ ಒಂದಿಷ್ಟು ಶಾಣೆತನ ಬೇಕು. ಅಲ್ಲ, ಹನುಮಪ್ಪನ ಗುಡಿಗೆ ಹೋಗಿ ಬರ್ತೇನೆ ಅಂತ ಅಂದ್ಲು. ಹನುಮಪ್ಪಗೆ ಯಾವಾರ ಆದ್ರೆ ಏನು?
ಹನುಮಪ್ಪನ ಪಿಕ್ನಿಕ್ಕಿಗೂ ಒಳ್ಳೆ ಜಾಗ ಅಂದ್ರೆ ನುಗ್ಗಿಕೇರಿನ ಸೈ. ಹಾಂ, ಮತ್ತು ಬಸ್ಸಿನ್ಯಾಗ ನುಗ್ಗಿಕೇರಿ ತನಕ ಹೋಗಿ ಜೋಡ್ಕಾಯಿ ಓಡಿಸ್ಕೊಂಡು ಬರೋದು ಅಂದ್ರೆ ಏನು ಸುಲಭ? ಹೈ ನನ್ನ ಹಣೆ ಬಾರ್ ಗಣೇಶ್ ಚೌತ್ಯ ಅಲ್ರಿ. ಧಮ್ ಧಡೀತ ಇಂದು ಶುಕ್ರವಾರ, ಇವತ್ತೆಲ್ಲಿ ಜಾಗೃತ ಹನುಮಪ್ಪ, ಇವತ್ತೆಲ್ಲಿ ನುಗ್ಗಿಕೇರಿ. ಹನುಮಪ್ಪ ಜಾಗೃತ ಆಗೋದ್ರಾಗ ನೀವ ನಿದ್ದಿ ಮಬ್ಬನ್ಯಾಗ ಇದ್ದಂಗೆ ಕಾಣ್ತದ. ಅಲ್ಲ, ಜಾಗೃತ ಹನುಮಪ್ಪಗ ಶುಕ್ರವಾರನೂ ಅಷ್ಟೇ, ಶನಿವಾರನೂ ಅಷ್ಟೇ. ಶನಿವಾರ ಅಷ್ಟೇ ನಿನ್ನ ವಾರ ಅಂತ ಶ್ರೀರಾಮಚಂದ್ರ ಬೋರ್ಡ್ ಬರೆದು ಹಚ್ಚಾನೇನು ಅವನ ಹಣಿಗೆ? ಸಾತೇನಹಳ್ಳಿ ಶಾಂತೇಶ, ಕದ್ರಮಂಡ್ಲಿಗಿ ಕಾಂತೇಶ, ಶಿವಮೊಗ್ಗಿ ಭ್ರಾಂತೇಶ ಇವರೆಲ್ಲ ಅತ್ಯಂತ ಜಾಗೃತ ಪ್ರಾಣದೇವ್ರ. ಸಾಕು ಸಾಕು, ಎಂಥ ಜಾಗೃತಿ ಇದ್ರೂ ಶುಕ್ರವಾರ ಹನುಮಪ್ಪ ಹೋಗೋದು ನಾ ಕೇಳೇ ಇಲ್ಲ. ಶುಕ್ರವಾರ ಜಾಗೃತಿ ಇರೋದು ಅಂದ್ರೆ ಬ್ಯಾರೆ ಬ್ಯಾರೆ ಥಿಯೇಟರ್ಗೆ ಹೊಸ ಹೊಸ ಸಿನಿಮಾ ಬರ್ತಾವಲ್ಲ, ಅದಕ್ಕೆ ಶುಕ್ರವಾರ ಮೊದಲೇ ದಿವಸ ಮೊದಲೇ ಮ್ಯಾಟ್ನಿ ಟಿಕೆಟಿಗೆ ಮುಗಿ ಬಿದ್ದು ಹೋಗೋದು ಹೆಣ್ಣು ಗಂಡು ಕೂಡೆ. ಅದ್ರಾಗ ನಿಮ್ಮ ಅಚ್ಚ ಸೊಸಿನೂ ಒಬ್ಬಾಕಿ. ನನಗೆ ಗೊತ್ತಿಲ್ಲೇನು, ಟಿಕೆಟ್ ಸಿಗದಿದ್ರು ಬ್ಲ್ಯಾಕ್ನೊಳಗೆ ಅಂತಾರಲ್ಲ, ಡಬಲ್ ಚಾರ್ಜ್ ಕೊಟ್ಟು ಟಿಕೆಟ್ ತಗೊಳ್ಳೋದು. ಸಾಲದಕ್ಕೆ ಮನ್ಯಾಗ ಕಲರ್ ಟಿ ವಿ ಬ್ಯಾರೆ, ಅದ್ರಾಗ ಯಾಕೆ ನೋಡಬೇಕು? ಅದ್ರಾಗ ಹಳೆ ಸಿನಿಮಾ ಹಾಕಿರ್ತಾರಲ್ಲ, ಅದನ್ನ ನೋಡ್ಲಿಕ್ಕೆ ಹೆಂಗಾಗ್ತದ? ಛ ಅಲ್ಲ, ನಿನಗೂ ನೆನಪಿರಬಾರ್ದನು ಇವತ್ತು ಶುಕ್ರವಾರ ಅಂತಂದು ದುರ್ಗಾದೇವಿ ದರ್ಶನ ಆಗಬೇಕಿಲ್ಲನು? ದುರ್ಗಾದೇವಿಗೆ ಸೀರೆ ಉಡಿಸಿ ಬರ್ತೀನಿ ಅಂತ ಬೇಡ್ಕೊಂಡದ್ಲಂತ. ಅಲ್ಲ, ನಿಮಗ ಉಡಿಸ್ತೇನಿ ಅಂತ ಬೇಡ್ಕೊಂಡಿರ್ಬೇಕು. ಅಲ್ಲ, ಏನು ಡಿಕ್ಟೇಟರ್ ಬಾಯ್ನ ನಿಂದು? ಧಡಲ್ ಬಾಜಿ. ದಡಲ್ ಬಾಜಿನೂ ಆಗ್ತದ, ಆಟಂ ಬಾಂಬು ಆಗ್ತದ. ಇಂಥ ಒಣಕಿ ಉಭವನಂತ ಸೊಸಿ ಇದ್ದ ಮ್ಯಾಲೆ. ಹಾಂ, ಇದು ತಗೊಳ್ರಿ. ಈ ಪ್ಲಾಸ್ಟಿಕ್ ಚೀಲ ತುಂಬ 8 ದಿವಸ ಸಾಲುವಷ್ಟು ಕಾಯಿಪಲ್ಯ ತಂದೀನಿ. ನಮ್ಮ ಆಫೀಸ್ ಪ್ಯೂನನ್ ಕಡೆ ತರ್ಸೇನಿ. ನೋಡ್ವಾ, ಸೇಲ್ಸ್ ಟ್ಯಾಕ್ಸ್ ಆಫೀಸ್ ಅಂತಂದ್ರೆ ಅಧಿಕಾರ, ಅಧಿಕ ಪಗಾರ, ಇನ್ನೂ ಏನೇನೇನೋ. ಇದು ನೋಡ್ರಿ, ಮರದ ತುಂಬ ಪಲ್ಯ. ಮನಿ ಹಿತ್ತಲ್ದಾಗ ಕೋತಂಬರಿಯಾರ ಬೆಳಿಬೇಕ್ರಿ. ಎಷ್ಟು ಕೊಟ್ಟೆ ಈ 2 ಸಿವಡಿಗೆ? ಏನೋ 1-2 ರೂಪಾಯಿ. ನನ್ನ ಹಣೆ ಬಾರ, ಕೈಗೆ ಪಗಾರ ಬರ್ತದ ಅಂತ ಹಿಂಗೆ ಸುಳ್ಳು ಸೂರಿ ಮಾಡೋದದನ. ಮತ್ತು ಇದು ನೋಡ್ರಿಲೆ ಈಗ, ಮೆಂತೆ ಪಲ್ಯ ಸಿವಡು ಕೊಳತು ಹೋಗ್ಯದ. ಈ ಬದ್ನಿಕಾಯಿ ನೋಡ್ದ್ಯಾ, ಇವು ಗಿಂಜಾವ್. ಈ ಬೆಂಡಿಕಾಯಿ ಬಲ್ತು ಸೊಡ್ರಾಗ್ಯಾವ. ಎಷ್ಟು ಬಡ್ದೆ ಇವಕ್ಕ? ಕೈಯಾಗ ರೊಕ್ಕದ ಅಂತ ಹಿಂಗೆ ಸೊಕ್ಕ ಬಡಿದದನ. ಈ ಮೆಂತ್ಯ ಪಲ್ಯ ಕೊಳತು ಹೋಗ್ಯದ. ನಾಳೆ ಪಲ್ಯ ಮಾಡ್ಲಿಕ್ಕೆ ಸುದ್ದ ಬರುದಿಲ್ಲ ಇದು. ಯಾಕ ಫ್ರಿಜ್ ತಂದದ್ದೇನು ಚಂದಕ್ಕನ? ಇಡ್ರಲ್ಲ ಅದ್ರಾಗ. ನಿಮ್ಮ ಮಗನ ತಂದಾರಲ್ಲ. ಹೌದ, ನನ್ನ ಮಗನ ತಂದಾನ. ನೀ ಏನು ನಿನ್ ತವ್ರ ಮನಿಲಿಂದ ತಂದಿಲ್ಲ? ಎಷ್ಟು ಚಂದದೊಂದು ಫ್ರಿಜ್ ತಂದಾನ. ನಮ್ಮ ಗೋಪಿ ತಂದು ಎಲ್ಲ ಸಾಮಾನು ಚಂದನ ಇರ್ತಾವ. ಹೌದೌದು. ಮತ್ತು ವಯಸ್ಸಿನೊಳಗೆ ಸಣ್ಣವ್ ನೋಡಿದ್ರ. ಬುದ್ಧಿಯೊಳಗೂ ಅಷ್ಟೇ. ನಮ್ಮವ್ವ, ಎಂಥ ದೊಡ್ಡ ಪ್ರೊಫೆಸರ್ಗ ಬುದ್ಧಿಯೊಳಗೂ ಸಣ್ಣವ ಅಂತೀಯಲ್ಲ. ಹೌದು, ಪ್ರೊಫೆಸರ್. ಆಬ್ಸೆಂಟ್ ಮೈಂಡೆಡ್ ಪ್ರೊಫೆಸರ್. ಮೂಗಿನ ಮೇಲೆ ಚಾಳಿಸ್ ಹಾಕ್ಕೊಂಡು ನನ್ನ ಕನ್ನಡಕ್ಕೆ ಎಲ್ಲಿ ಅಂತ ಹುಡುಕ್ತಾರೆ. ಮತ್ತು ತಲೆ ಮೇಲೆ ಹ್ಯಾಟ್ ಹಾಕ್ಕೊಂಡು ತಮ್ಮ ತಲೆ ಎಲ್ಲಿ ಅಂತ ಹುಡ್ಕೋ ಪೈಕಿ ಇವರು. ಮದ್ವಿಯೊಳಗೆ ಎಲ್ಲಾರ ಬಾಯಾಗೂ ಅದ ಮಾತ. ಹುಡುಗ ನೋಡಿದ್ರ ದೃಷ್ಟಿ ಬರು ಹಾಂಗ ಮಾಟಾಗಿದ್ದಾನ, ಕನ್ಯಾ ನೋಡಿದ್ರ ಅವನ್ಕಿಂತ ಗೇಣು ಉದ್ದನ ಅಂತ. ಏನು ಮಾಡೋದು, ಅವ್ರವ್ರ ದೈವ. ಹೌದು, ರೇಷನ್ ಅಕ್ಕಿ ತುಂಬಿದ ಕಾಲ್ಪವು ಬಲಗಾಲಿನಿಂದ ಎಡಿವಿ ಈ ಹೊಚ್ಚಲಿನೊಳಗೆ ಕಾಲು ಇಟ್ಟೀನ್ರಿ ಅತ್ತಿಯವ್ರ. ಆಗ ಮನೆ ತುಂಬಿಸ್ಕೊಂಡವ್ರು ನೀವು ಏನು ನಮ್ಮಪ್ಪನು? ಸೇಲ್ಸ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ನ್ಯಾಗ ಕೆಲಸ ಮಾಡ್ತೀನಿ ಅಂದು ಕೂಡಲೇ ನಿಮ್ಮ ಬಾಯಾಗ ಹೆಂಗೆ ನೀರು ಬಂದು ನೋಡ್ರಿ. ಅದ ಕಾಲಕ್ಕೆ ಕೂಸು ಅಪ್ಸ್ಕೊಡೋ ಮುಂದೆ ನಿಮ್ಮ ತಂದೆ ಕಣ್ಣಾಗ ನೀರು. ಹೌದು, ಖರೆ ಅದವ. ಉಣಿಸಿ ಕಲಿಸಿ ಬೆಳೆಸಿದ ಮಗಳನ್ನ ಇನ್ನೊಬ್ರಿಗೆ ಒಪ್ಪಿಸ್ಕೊಡೋದು ಅಂದ್ರೆ ಯಾರಿಗಾದರೂ ಕೆಡುಕು ಅನಿಸ್ತತ್ ನೋಡು. ಅದಕ್ಕನ ಅರ್ಥೋ ಹಿ ಕನ್ಯಾ ಪರಕೀಯ ವಶ ಅಂತ ನಮ್ಮ ಮಹಾಕವಿ ಕಾಳಿದಾಸ್ ಹೇಳಿಲ್ಲನೆ? ಹೌದು, ಮೊನ್ನೆ ಕಾಳಿದಾಸ್ ನಾಟಕದಾಗ ಅತ್ತಿ ಸೇವಾ ಮಾಡಬೇಕು ಅಂತ ಮಗಳಿಗೆ ತಂದು ಹೇಳ್ತಾನೆ ನೋಡ್ರಿ. ನಿಮ್ಮಪ್ಪ ಅವ್ವ ಹೇಳೇ ಇಲ್ಲಿ ಕಾಣ್ತದ ಇದನ್ನ.
ಅದು ಹೇಳಿಸ್ಕೊಳ್ಳೋ ಪಾಠ ಅಲ್ರಿ. ಹೆಣ್ಣುಗರಳು ಅನ್ನೋದು ಪ್ಯಾಟ್ಯಾಗ ಸಿಗೋ ಸಾಮಾನನು ಅಲ್ಲದು. ಯಾಕ ನಾಲ್ಗಿ ಬಾಳ್ ಹುದ್ದು ಹೋಗ್ಲಿಕ್ಕತ್ತು, ಕೈಯಾಗ ಲಟ್ನೆದ ಗೊತ್ತದನು ಇಲ್ಲ? ಅದೇನು ಅತ್ತಿಯವ್ರ ಅಸ್ತ್ರೇನು? ಇನ್ನೂ ಉರಿಯೋ ಕೊಳ್ಳಿ ತಗೊಂಡ್ ಬರ್ರಿ ಅಗ್ನೇಸ್ತ್ರ ಅಂತ. ನೀನಾರ ಏನ್ ಮಾಡಿ ನಿನ್ನ ಮಾಡ್ಕೊಂಡ ನಮ್ಮ ಗೋಪಿಗೆ ಬುದ್ಧಿಲ್ಲ. ಹೌದೌದು. ಚಲೋ ಚಲೋ ವರ ಸಿಕ್ಕನ್ ನೋಡು, ಏನ್ ಮಾಡ್ತಿ ಮತ್ತ? ಅಲ್ಲ, ಒಳಗೆ ಹೋಗಿ ಬರೋದ್ರಾಗ ಏನೋ ಅತ್ತಿ ಸಸಿ ಡೈಲಾಗ್ ನಡ್ದೈತಲ್ಲ. ಡೈಲಾಗ್ನಾಗ ಏನೋ ದ್ವಂದ್ವ ಯುದ್ಧ. ಸಾಕು, ನಿಮಗ ಎಲ್ಲಾನು ಜಾಸ್ತಿನ ಆಗ್ಯದ. ಹಾಂಗ ಇನ್ನು ಚಲುವಿ ಸಸಿ ಸಿಕ್ಕಿದ್ರ ಏನ್ ತಲೆ ಮ್ಯಾಲ ಕುಂಡ್ರಿಸ್ಕೊಂಡು ಕುಣ್ದಾಡ್ತಿದ್ರು ಏನ? ನಮ್ಮ ಗೋಪಿ ನೋಡಿದ್ರ ಗೋಪಿ ಥೇಟ್ ಗೋಪಾಲ್ ಕೃಷ್ಣನ ಆಗ್ಯಾನ. ಗೋಪಾಲ ಕೃಷ್ಣನ ಹಾಂಗ ಶ್ಯಾಮ್ ವರ್ಣ ತೊಳೆದ ಕೆಂಡ. ಏನೋ ಒಬ್ರಿಗೊಬ್ರು ಮೆಚ್ಕೊಂಡು ಮದುವೆ ಆಗಿವೆ ಅಂತ ನಿಮ್ಮ ಹೊಟ್ಯಾಗ ಕಿಚ್ಚ ಖಾರ ಕಲಸ್ದಂಗಾಗ್ಯದ. ಹೌದು, ನನ್ನ ಮಗ್ಗ ನಾ ಮುಂದ ನೀ ಮುಂದ ಅಂತ ಕನ್ಯಾ ಬಂದಿದ್ದು. ಲಕ್ಷಗಟ್ಲೆ ಲಕ್ಷ್ಮಿ ಸೋರಿ ಮಾಡಿ ಕನ್ಯಾದಾನ ಮಾಡ್ಕೊಡ್ತಿದ್ರು. ನಮ್ಮ ಹುಡುಗ ಬುದ್ಧಿಲ್ಲ, ಏನ್ ಮಾಡೋದು? ನೀ ಏನು ಮಂತ್ರ ಮಾಡಿದ್ಯೋ ಏನು ಮಾಟ ಮಾಡಿದ್ಯೋ ಯಾರಿಗ್ ಗೊತ್ತು? ನಾ ಮಾಟ ಮಾಡಿಲ್ಲ, ನೀವು ಆಟ ಆಡಿದ್ರಿ ನಮ್ಮ ಅಪ್ಪನ ನೋಡಿ ಅಷ್ಟೇ. ಏನ್ ಆಟ ಆಡಿದ್ವಿ ಬೋಕಾಣಿ? ಆಟ ಆಡಿದವ್ರು ಬ್ಯಾಟ ಮಾಡಿದವ್ರು ನೀನು ನಿಮ್ಮಪ್ಪ. ಹೌದೌದು. ನಮ್ ಗೋಪಿ ಅಂದ್ರ ಎಷ್ಟು ಶಾಣೆ ಇದ್ದಾನೋ ಅಷ್ಟ ಬೋಳೆ ಇದ್ದಾನ. ಅಂತ ಹೇಳಿ ಬಲಿ ಹಾಕ್ಬಿಟ್ರಿ ನೀನು ನಿಮ್ಮಪ್ಪ ಕೂಡಿ. ಬಲಿ ಹಾಕ್ಲಿಕ್ಕೆ ಇಲಿ ಅಲ್ಲ ನಿಮ್ಮ ಮಗ. ಹುಲಿ ಅಂತ ಮಗ ಆಗಿದ್ರ ನೀನು ಸರ್ಕಸ್ ಮಾಡಿಸ್ತಿದ್ದ. ಖೋಡಿ ಬರೇ ಗುಡ್ಡದಷ್ಟು ಪುಸ್ತಕ ಓದ್ಯದ. ವ್ಯವಹಾರದ ಬುದ್ಧಿ ಅಂದ್ರ ಕೇಳ್ಬ್ಯಾಡ್ರಿ ಅಂಥೇಳೇ ನಾ ಟೊಪಿಗೆ ಬಿದ್ದೆ. ಇಂಥ ಅತ್ತೆ ಮನಿ ಸಿಗ್ತಂದ್ರ ನಮ್ಮ ಮೊದ್ಲ ಮದುವೆ ಒಲ್ಲಂತಿದ್ದೆ. ಅಯ್ಯ, ಒಂದ್ ನೌಕರಿ ಮಾಡ್ತಿ ಅಂತ ನಿನಗ ಹಿರೇರು ಕಿರೇರು ಅಂಬೋದೇನಾರ ಅದ ಏನ? ಏನ್ ಮಾಡ್ಲಿ ಬಾ, ಆ ಬಾಜು ಮನಿ ಭಾಗಿರಥಿ ಬಾಯಿ ತನ್ನ ಸಸಿ ಉರಣಿಗೆ ತಾಳ್ಲಾರ್ದ ಕತ್ಲಿ ಕೋಲ್ಯಾಗ ಕಂಬಕ್ ಕಟ್ಟಿ ಕೋಳ್ ನೀರ್ ಅನ್ಸಿದ್ಲಂತ. ಹಾಂಗ ಮಾಡ್ಬೇಕಾಗಿತ್ ನಿನಗೂ. ಏನ್ ಮಾಡುದು? ನಂದು ಹೆಣ್ಣು ಕರಳಂತ ಬಿಟ್ಟೇನೆ ಬಾ ನಿನ್ನ. ಹೆಂಗರಳು ನಿಮ್ಮದಲ್ಲ, ನಮ್ಮ ಮಾವನವ್ರದು. ನಿಮ್ದು ರಾಕ್ಷಸಿ ಕರಳು. ಯಾಕ ನೀನ್ ಸುಡ್ಲಿ? ಬರ್ಬರ್ತ ನಾಲ್ಗಿ ಭಾಳ್ ಉದ್ದ್ ಹೋಗ್ಲಿಕ್ಕತ್ತು. ನನ್ನ ನಾಲಿಗೆ ಉದ್ದ್ ಹೋಗ್ವಲ್ದು, ನಿಮ್ ಕಿವಿ ಉದ್ದಾಗ್ಲಿಕ್ ಹತ್ಯಾವ. ಅಂದ್ರ ಅಂತಿಯಾರ ಏನ ಊರ್ ಬೋಕಾಣಿ? ನಾಲ್ಗಿ ಬಿಗಿ ಹಿಡ್ದು ಮಾತಾಡ್ರೆ. ಯಾಕ ನನ್ ದಂಡಸ್ಲಿಕ್ ಬರ್ತೀಯೇನ? ನಿನ್ನ ಆ ಬಾಜು ಮನಿ ಭಾಗಿರಥಿ ಬಾಯಿ ತನ್ನ ಸೊಸಿಗ್ ಮಾಡಿದ್ಲಲ್ಲ, ಆ ಕಮಿಯಾನ ಮಾಡಿ ತೋರಿಸ್ತೀನಿ ತಡಿ. ಏನ್ ತೋರಿಸ್ತೀರಿ? ನನಗೂ ತೋರಿಸ್ಲಿಕ್ ಬರ್ತದ ಒಂದ್ ಕೈ. ಅಯ್ಯ ಊರ್ ಸೋಗ್ಲಾಡಿ ನಿಂತ ಕಾಲ ಮೇಲೆ ನಿನ್ನ ತವ್ರ ಮನಿಗ್ ಅಟ್ಟೆ ಆಡ್ನೆ ಕೆಲಸ ಮಾಡ್ತೇನೆ ತಡಿ. ಈಗ ನನ್ ತವ್ರ ಮನಿಗೆ ಏನ್ ಆಡ್ತೀರಿ? ನಿನ್ನ ದರ ಎಳದು. ಅಯ್ಯ 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 ಬರ್ರಿ ನೋಡ್ರಿ ಉರಣಿಗಿನ ಏನ್ ಹಿಂಗ ರಂಪ ಮಾಡಿದ್ರ ಪಾಪ ಇನ್ನೊಂದ್ ಮನೆಯಿಂದ ಬಂದು ಅವಲಾ ಹುಡುಗದು. ಯಾಕ ಹಂಗ ಮಾಡ್ತೀರಿ? ತಣ್ಣಗ ನಾನ ಬಾವಿ ಬೀಳ್ತೇನೆ, ನೀವ ನಿಮ್ ಮುದ್ದಿನ ಸೊಸಿ ಕೂಡ್ಕೊಂಡು ಕುಣೇರಿ. ಏ ವಿಜಯಕ್ಕ, ಏನ್ರಿ? ಅಕ್ಕಿ ಸ್ವಲ್ಪ ಹಿಸ್ಟಾರಿಕಲ್ ಇದ್ದಂಗ ಇದಾಳವ, ಸ್ವಲ್ಪ ನೀನ ಸಂಭಾಳಿಸ್ಕೊಂಡ್ಬಿಡು. ಅಯ್ಯ, ಮತ್ತ ನನಗ ಹಿಸ್ಟಾರಿಕಲ್ ಅಂತ ಬೈತೀರೇನ? ನನಗೂ ತಿಳಿತದ ಇಂಗ್ಲಿಷ್ ಬೈಗಳ. ಕರೆ ಅಂದ್ರ ನೀವು ಈ ಸಸಿ ರಕ್ಷಸಿ ಕೈಯಾಗ ಗೊಂಬೆಗಿರಿ. ಮಗ ಸಸಿ ಕೂಡ ನೀವ ಇರ್ರಿ. ನಾವು ಹೋಗೇ ಬಿಡ್ತೇನೆ. ಈಗ ಸರಿ ರಾತ್ರಿ ಆಗ್ಯದ, ಬೆಳಗಾದ್ಮೇಲೆ ಹೋಗೇ ಬೆಳಗ್ಗೆ. ಎಲ್ಲಿಗೆ ಹೋಗ್ತಿದಿ? ಯಾಕೆ ಹಿಂಗ್ ಮಾಡತ್ತಿದಿ ನೀನ? ಇಲ್ಲಿ ಕೇಳಿಲ್ಲ, ಇನ್ನು ಮುಂದ ನಮ್ ದೊಡ್ಡ ಕನಸಿನ ಸಾಮ್ರಾಜ್ಯದ ನಮ್ಮ ಸುವರ್ಣ ಮಧುಚಂದ್ರದ ಸಡಗರ ಎಲ್ಲ ಮುಂದೆ ನಡಿಬೇಕಾಗಿದೆ. ನೀನು ತವ್ರ ಮನೆ ಹಿಡಿದು ಬಿಟ್ರೆ ಶ್ರೀರಾಮಚಂದ್ರನ ಹಂಗ ನಿನ್ನ ಸುವರ್ಣ ಮೂರ್ತಿ ಮಾಡಿಸಿ ಸುವರ್ಣ ಮಧುಚಂದ್ರ ಮಾಡ್ಕೋ ಅಂದೇನು ನನ್ನ? ಇಲ್ಲಿ ಕೇಳ, ಅಳಬೇಡ ಬಾರ ಇಲ್ಲಿ ನೋಡು ಜೀವನ ಅಂದ್ರ ಒಂದು ಹೊಂದಾಣಿಕೆ, ಅದು ಒಂದು ರಾಜಿ ಇದ್ದಂಗ. ಇದಕ್ಕ ಅಂತಾರ ಸಮರಸ ಅಂತ.
ಇಲ್ಲಿ ನೋಡ ಕೇಳಿಲ್ಲ ನೋಡು, ಇನ್ನು 25 ವರ್ಷಕ್ಕೆ ನಮ್ಮ ಸುವರ್ಣ ಮಧುಚಂದ್ರದ ಸಮಾರಂಭದ ಹೊತ್ತಿಗೆ ನನಗೂ ಫಂಡ್ಸು GPF ಮತ್ತು ನನ್ನ LIC ಪಾಲಿಸಿ ಹಣ ಎಲ್ಲ ಬರ್ತದೆ. ಅದ್ರಾಗ ಒಂದು ಮುತ್ತಿನ ಸರ, ಗಟಾಯಿಸಿದ ಮಂಗಳಸೂತ್ರ, ಕೈಯಾಗ ಹಸಿರು ಬಳಿ ಜೋಡಿ ಬಂಗಾರದ ಪಾಟ್ಲಿ ಮಾಡಿಸ್ಕೊಡ್ತಾನೆ ನಿನಗೆ. ಅಳಬೇಡ, ಏಯ್ ಕೇಳಿಲ್ಲ. ಮತ್ತು ಮುತ್ತಿನ ಗಾಡೆ ಧರಿಸಿ ಚಲೋ ನವ್ವಾರಿ ಜರತಾರಿ ಪಿತಾಂಬರ ಉಟ್ಟು ಝಗ 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 ಅನ್ಕೋತ ಕೂತಿ ಅಂದ್ರೆ ನೀನೇ ಶುಕ್ರವಾರದ ಸಂಪತ್ ಗೌರಿ. ನಿನ್ನ ಮೈಮಾಟ, ನಿನ್ನ ಚಲುಕಿ, ಈ ಒಂಟಿ ಅಂತ ಡಂಕ್ ಸಸಿಗೆ ಮೂರು ಸಾರೆ ಹುಟ್ಟು ಬಂದರೂ ಸಿಗಕ್ಕಿಲ್ಲ. ಇಕ ಇಲ್ಲಿ ನೋಡು, ಇಷ್ಟು ಮೀರಿ ನಿನಗೆ ಈ ಸಸಿ ಕಾಲ್ಗುಣನ ಆಗಿ ಬರೋದಿಲ್ಲ ಅಂದ್ರೆ ತಣ್ಣಗೆ ಆಕಿನ್ನ ಬ್ಯಾರೇನ ಇಟ್ಬಿಡೋಣಂತ. ನೋಡು, ಬೇಕಂದ್ರೆ ನಿನ್ನ ಮುದ್ದು ಮಗನ್ನ ಆಗಾಗ ಇಲ್ಲೇ ಕರ್ಸ್ಕೊಳ್ಳೋಣಂತ. ಆ ಸಸಿ ರಕ್ಸಿನ ಮಂಗಳಗೌರಿ ನಿಮಿತ್ತ ಮಾಡಿ ತವ್ರ ಮನೆಗೆ ಅಟ್ಟು ಹಾಕಿ ಅಂತ. ಏನು ಅವಯ್ಯ, ಎಂಥ ಚಂದ ಮಾತಾಡಿದ್ರಿ ನೀವು. ನಿಮ್ಮ ಸವಿ ಮಾತು ಕೇಳಿ ಶಾವ್ಗಿ ಪಾಯಸ ಉಂಡಂಗಾತ್ ನನಗೆ. ಹಾಂ, ಇವತ್ತು ನಿಂತ ಕಾಲ ಮ್ಯಾಗ ಎರಡರಾಗ ಒಂದು ಆಗುದನ. ನಿಮಗೆ ನಿಮ್ಮ ಅವನ ಬೇಕಾದ್ರೆ ಅವನ ಜೋಡಿಗನೇ ಇರ್ರಿ ಮುದ್ದು ಮಗನಾಗಿ. ನಿಮ್ಮವು ಅಂತಂದ್ರೆ ನನ್ನ ಪಾಲಿಗೆ ಒಂದು ಇದಿ ಮಾಯಿ ಗಂಟು ಬಿದ್ದಂಗೆ ಆಗ್ಯದ. ನಮ್ಮವ್ವ ಕಾಳಿಕಾ ಭವಾನಿ, ಚಂಡಿ ಚಾಮುಂಡಿ, ಶೂರ್ಪನಕಿ, ವೆಂಕಿಣಿ ಬಿಟ್ಟಲ್ಲ. ಸಾಕು, ನಿಮಗೆಲ್ಲ ಜಾಸ್ತಿನೇ ಆಗ್ಯದ. ಬಿಟ್ಕೋರಿ, ಇಲ್ಲೇ ಇದ್ದು ಬಿಡ್ರಿ. ನಾ ಅಂತೂ ನಮ್ಮ ತವ್ರಿಗೆ ಟ್ರಾನ್ಸ್ಫರ್ ತಗೋತೀನಿ. ಸ್ವಸ್ಥ ರಾಮ ರಾಮ. ಏ ಅಲ್ಲ, ಹಂಗೆ ಯಾಕೆ ರಗ್ತೀಯ? ನನ್ನ ಸ್ವಪ್ನ ಸುಂದರಿ, ನನ್ನ ಚಿತ್ತ ಚೋರಿ, ನನ್ನ ರಾಣಿ. ಇಲ್ಲದ ಬಣ್ಣದ ಮಾತಾಡಿ ಮರಳು ಮಾಡ್ಲಿಕ್ಕೆ ಬರಬೇಡ್ರಿ ನೀವು. ನಾಳೆ ನಾ ರಜಾ ತಗೊಂಡು ಹೊರಟೆ ನನ್ನ ತವ್ರೂರಿಗೆ, ತಂಪಾದ ತವ್ರ ಮನೆಗೆ. ಅಲ್ಲ, ನಿಮ್ಮ ಅತ್ತಿ ಸ್ವಲ್ಪ ಹೊರಟಿದ್ದಾಳ, ಆದ್ರೆ ವರಿ ಯಾಕೆ ಮಾಡ್ತಿ? ನಾ ಏನು ವರಿ ಮಾಡೋದಿಲ್ರಿ. ಆಕಿನ ಒರಿತೀನಿ, ತಗಣಿ ವರದಂಗೆ ಒರಿತೀನಿ. ಆದ್ರೆ ಸುಳ್ಳ ಅಷ್ಟು ಉದ್ದ ನೀರಿಗೆ ಹೋಗಬಾರ್ದು ಅಂತ ಬಿಟ್ಟೀನಿ. ಏನೋ ನಿಮ್ಮನ್ನು ಲವ್ ಇಸ್ ಬ್ಲೈಂಡ್ ಅನ್ನೋ ಹಂಗೆ ಕತ್ತಲ್ಯಾಗ ಅವತ್ತು ಸಿನಿಮಾದಾಗ ನಿಮ್ಮ ಹತ್ರನ ಸೀಟ್ ಬಂತು ಅಂತ ಕೂತೆ. ಏನಾತೀಗ? ಚಂದಿಬಾಯಿ ನನ್ನ ಒಬ್ಬಾಕಿನ ಎಲ್ಲೂ ಬಿಡ್ತಿತ್ತಿಲ್ರಿ. ಇಷ್ಟು ಸ್ವತಂತ್ರಳಾಗಿ ನೌಕರಿ ಮಾಡ್ತಿದ್ರು ನನ್ನ ಈ ಮುದ್ದಿನ ಮಗಳನ್ನ ಮೋಹ ಪಾಸ್ದೊಳಗೆ ಬಂದಿಯಾಗಿ ಇಟ್ಬಿಟ್ಟಿದ್ಲು. ನನಗೂ ಈ ಹೆಣ್ಣು ಅಂದ್ರೆ ಮನುವಿನ ಕಾಲದ ಸ್ತ್ರೀ ಸ್ವಾತಂತ್ರ್ಯ ಮರತಿ ಅಲ್ಲ. ಈಗಿನ ಡೈವರ್ಸ್ ಡೆಮೋಕ್ರಸಿಯೊಳಗೆ ಹೆಣ್ಣು ಒಂದ ಸಿನಿಮಾಕ್ಕೆ ಯಾಕೆ ಹೋಗಬಾರ್ದು ಅಂತ ಪ್ರತಿಭಟಿಸಿದೆ. ಒಂದ ಹೋಟೆಲ್ ಹೋಗೋ ಹಕ್ಕಿಲ್ಲ ಅಂತ ಹಠವಾದಿ ಆದೆ. ಹಿಂಗೆ ಪ್ರತಿಭಟಿಸಿ ಅವತ್ತು ಒಬ್ಬಾಕಿನ ಹೋಟೆಲ್ಗೆ ಹೋದೆ. ಒಬ್ಬಳ ಸಿನಿಮಾಕ್ಕೂ ಏರ್ ಕಂಡೀಷನ್ ಟಿಕೆಟ್ ತೆಗೆಸಿದೆ. ಎಡಿವಿ ನಿಮ್ಮ ಕೈ ಹಿಡಿಯೋ ಪ್ರಸಂಗನೂ ತಂದ್ಕೊಂಡೆ. ಈ ಅತ್ತಿ ಎಂಬೋ ರಕ್ಕಸಿ ಜೋಡಿ ರಕ್ಕಸದಂಗಡಿ ಯುದ್ಧಕ್ಕೆ ನಿಂತಂಗಾತು. ಛ ಛ ಛ ಛ ಧರ್ಮರಾಯನಂಥ ಮಾವಿದ್ದ ಮೇಲೆ ರಕ್ಕಸದಂಗಡಿ ಕಾಳಗ್ಯಾಕೆ, ತಾಳಿಕೋಟಿ ಯಾಕೆ? ಸ್ವಲ್ಪ ತಡಿ, ಕೈಲಾಸಂ ಹೋಮ್ ರೂಲ್ ನಿನ್ನ ರಾಮಣ್ಣ ಹೇಳು ಹಂಗೆ ನಾನು ನಮ್ಮವನ್ನ ಕಾಶಿ ಯಾತ್ರೆಗೆ ಕಳಿಸ್ಬಿಡ್ತೀನಿ. ಕಳಿಸ್ತೀರಿ. ರಿಟರ್ನ್ ಟಿಕೆಟ್ ಕೊಡ್ಸೋದಿಲ್ಲ, ಏನು ಕಾಳಜಿ ಮಾಡಬೇಡ. ಬೇಡ ನಾವಲ್ಲೇ ನನ್ನ ತವ್ರ ಮನೆಗೆ ಕಳಿಸ್ಬಿಡ್ರಿ. ನಿಮ್ಮದ ಬಲ ಇಲ್ಲದ ಮೇಲೆ ಇಲ್ಲಿ ಕೇವಲ ಮಾವಿನ ನೆರಳಂತ ಹ್ಯಾಂಗಿರ್ಲಿ, ಅದು ವರ್ಷ ಅನ್ಗಟ್ಲೆ. ಏ ವಿಜಯ, ಈಗ ನೀನು ತವ್ರ ಮನೆಗೆ ಕಳಿಸಿದ್ರೆ ನಮ್ಮ ಅವಾಗ ಸಿಟ್ಟು ಬರೋದಿಲ್ಲ? ರೌದ್ರಾವತಾರ ತಾಳ್ತಾಳ. ಗಂಡಸ ಮಗ ಆಗಿ ಅಚ್ಚಾದ ಮಗ ಅನಿಸ್ಕೊಂಡು ನೀವು ಅವಾಗ ಅನಿಸ್ತೀರಿ. ಮತ್ತೆ ಆಕಿದು ಸ್ವಲ್ಪ ಚಂಡಿ ಸ್ವಭಾವನ. ಅದಕ್ಕೆ ನಾ ಕೇಳೋದು, ನಾನು ಒಬ್ಬಾಕಿನ ಇರಂಗಿಲ್ಲ ಅಂತ. ಅಲ್ಲ, ನೀ ಅನ್ನೋದ್ರೆ ಏನಂತಿ? ಏನು ಮಾಡ್ಬೇಕಂತಿದ್ದ ಅಂದ್ರೆ ಹೇಳಲ್ಲ. ರಾಮ ವನವಾಸಕ್ಕೆ ಹೋದ್ರು ಸೀತಾನು ಬೆನ್ನು ಹತ್ತಿದ್ಲು. ಈಗ ಸೀತಾ ತವ್ರ ಮನೆಗೆ ಹೋದ್ರೆ ನೀವು ಬೆನ್ನು ಹತ್ಬೇಕು, ಅಲ್ಲಿಗೆ ಟ್ರಾನ್ಸ್ಫರ್ ತಗೊಂಡು. ಹಿಂಗೆ ಅಲ್ಲ, ನಿನ್ನ ತವ್ರ ಮನೆ ಅಂದ್ರೆ ನನಗೆ ವನವಾಸ ಅಲ್ಲ, ಅಳಿಯತನ. ತೀರ್ ಹೋತು. ನೀವು ನನ್ನ ತವ್ರ ಊರಿಗೆ ಟ್ರಾನ್ಸ್ಫರ್ ಆತಂದ್ರೆ ಅಲ್ಲಿಗೆ ಹೋಗೋಣ. 12 ತಿಂಗಳು ಅಳಿತನ ನಿಮಗೆ. ನೀನ್ ಐಡಿಯಾ ಚಲೋ ಅದ. ಆದ್ರೆ ನಾವು ಫೋರ್ಡ್ ಫೌಂಡೇಶನ್ಗೆ ಹಾಕಿದ ಅರ್ಜಿ ಐತಲ್ಲ, ಸೆಲೆಕ್ಟ್ ಆಗ್ಯದ. ಅದಕ್ಕೆ ಅಮೇರಿಕಕ್ಕೆ ಹೋಗೋ ತಯಾರು ನಡೆಸ್ಬೇಕು. ನಾವು ಪಾಸ್ಪೋರ್ಟು ವೀಸಾ ಅಂತ ಅಡ್ಡಾಡ್ಬೇಕಾಗ್ತದೆ. ಅದಕ್ಕೆ ನೀನೇ ತವರೂರಿಗೆ ಟ್ರಾನ್ಸ್ಫರ್ ತಗೊಂಡು ಯಾಕೆ ಹೋಗಬಾರ್ದು? ನೀವೇ ಅಮೇರಿಕಕ್ಕೆ ಹೋಗ್ರಿ, ಇಂಗ್ಲೆಂಡ್ಕರ ಹೋಗ್ರಿ, ನಿಮ್ಮ ವಿರಹ ಅಂದ್ರೆ ನನಗೆ ವನವಾಸನ. ನನ್ನ ಜೊತೆ ಇದ್ರೆ ವನವಾಸನ ಹನಿಮೂನ್ ಇದ್ದಂಗ ರೀ. ಕರೆ ಹನಿಮೂನ್ ಆಗ್ತದ ರೀ. ನಾನು ಅಮೇರಿಕಕ್ಕೆ ಬರುವಾಕಿನ, ಇಬ್ರು ಕೂಡೇ ಹೋಗುದು.
ತಿರುಗಿ ಬಂದ್ಮೇಲೆ ನಮ್ಮ ತವ್ರೂರಿಗೆ ವರ್ಕ್ ಮಾಡಿಸ್ಕೊಂಡು. ಅಲ್ಲ ಹಾ ಒಮ್ಮೆಲೆ ಹಿಂಗೆ ಒತ್ತು ಹೇಳಿದ್ರೆ ಹೆಂಗೆ ಹಾಂ ಮತ್ತೆ ನಿಂತ ಕಾಲ ಮೇಲೆ ಇಬ್ರು ಅಮೇರಿಕಕ್ಕೆ ಹೋಗ್ತೀವಿ ಅಂದ್ರೆ ಅಪ್ಪ ಹ್ಞೂ ಅನ್ಬೋದು, ಅವು ಒಪ್ಬೇಕಲ್ಲ. ಮತ್ತು ಕಾಂಚಾಣ ಎಲ್ಲಿ ತರ್ತೀಯ ದುಡ್ಡು ತುಸ ಖರ್ಚ? ನಿಂತ ಕಾಲ ಮೇಲೆ ನಿನ್ನ ಪಾಸ್ಪೋರ್ಟು ವೀಸಾ ಇವೆಲ್ಲ ಸುಲಭ. ಪೈಸಾ ಇದ್ಮೇಲೆ ವೀಸಾ ಏನ್ರಿ? ನನ್ನ ಬಂಗಾರದ ವಸ್ತಾ ಒಡವಿ ಎಲ್ಲ ಕೊಟ್ಟು ಬಿಡ್ತೇನೆ. ಹಂಗಾದ್ರೂ ನನ್ನ ತವ್ರ ಮನೆಯವರು ನನ್ನ ಮೇಲೆ ಹಾಕಿದ್ವು, ಇದ್ರ ಮೇಲೆ ಅತ್ತಿ ಮನೆಯವ್ರದ್ದು ಅತ್ತಿದಂತೂ ಏನು ಅಧಿಕಾರ ಇಲ್ಲ ಬಿಡು. ನೀನು ಈ ಮನೆಗೆ ಸೇರಿದಾಕಿ ಅಂದ ಮೇಲೆ ನಿನ್ನ ಜೋಡಿ ನಿನ್ನ ಮೈ ಮೇಲಿನ ಬಂಗಾರನು. ಯಾರ್ರೀ ನನ್ನ ಮೈ ಮೇಲಿನ ಆಭರಣ ಕೈ ಹಚ್ಚೋರು? ಇದಕ್ಕೆಲ್ಲ ನಿಮ್ಮ ಮೌಗನ ಅಂಜೋದಿಲ್ ಬಿಡ್ರಿ. ಅತ್ತೆ ಅಂದ್ರ ಹುಲಿನೂ ಅಲ್ಲ ತ್ವಾಳನೂ ಅಲ್ಲ. ನಾ ಯಾಕೆ ಅಂಜ್ಲಿಕ್ಕಿಗೆ? ನಾ ಏನು ಚಿಗುರಿನೂ ಅಲ್ಲ ಕುರಿನೂ ಅಲ್ಲ ಅಂಜ್ಲಿಕ್ಕೆ. ಅಲ್ಲ ಇರ್ಲಿ, ಆದ್ರೆ ನನಗೆ ಅಂಜಿಕೆ ಬರ್ತದಲ್ಲ. ನಾನು ಅಪ್ಪಗೆ ಅಂಜುದಿಲ್ಲ, ಆದ್ರೆ ನಮ್ಮವ್ಗ ಒಬ್ಬಾಕಿಗೆ ನಾ ಅಂಜುದು. ನಾ ಅಂತೂ ತವ್ರೂರಿ ಟ್ರಾನ್ಸ್ಫರ್ ಮೇಲೆ ಹೋಗ್ಲಿ ಅಮೇರಿಕಕ್ಕ ಹೋಗ್ಲಿ ನಿಮ್ಮನ್ ಜೋಡಿ ಮಾಡ್ಕೊಂಡ ಹೋಗಾಕಿ. ಒಳ್ಳೆ ಪೇಚ್ ಬಂತಲ್ಲಪ್ಪ ಇದು. ಅಲ್ರಿ ಹಿಂಗೆ ಮಾಡಿದ್ರೆ ಹೆಂಗೆ? ಏನದು ನೋಡ್ರಿ, ನಿಮ್ಮ ಅವನ ಮುಂದೆ ಹೇಳ್ರಿ, ಅವ ನಾ ತಿರುಗಿ ಬರೋ ತನಕ ವಿಜಯ ತವ್ರ ಮನೆಗೆ ಇದ್ದು ಬಿಡ್ಲಿ, ಆಕಿಗೂ ಪಂಚಮಿ ಹಬ್ಬ ಮತ್ತು ಮಂಗಳಾಗೌರಿ ಪೂಜಾ ಅಂತ ಏನೇನೋ ಇರ್ತಾವಲ್ಲ ಎಲ್ಲ ಮುಗಿಸ್ಕೊಂಡು ಬಂದಂಗೆ ಆತು ಅಂತ ಹೋಗ್ತಾಳ, ಹೋಗಿ ಬರಲಿ ಅಂತ ನಿಮ್ಮ ಅವ್ಗೆ ಅಂದ್ಬಿಡ್ರಿ. ನಿಮ್ಮವ್ವ ಏನು ಪೀಡಾ ಹೋದಂಗೆ ಆತು ಅಂತ ನಕ್ಕೊಂತ ಕಳಿಸ್ತಾಳ ನನ್ನ. ಅದೆಲ್ಲ ಬರೋಬ್ಬರಿ. ಮತ್ತು ಈ ಪ್ಲೇನ್ ಖರ್ಚಿಗೆ ಪಾಸ್ಪೋರ್ಟು ವೀಸಾ ಇವಕ್ಕೆಲ್ಲ ಬೇಕಲ್ಲ? ಹೇಳಿದ್ನಲ್ರಿ ನನ್ನ ಮೈ ಮೇಲಿನ ಆಭರಣ. ಹಂಗಾರೆ ಹಿಂಗೆ ಮಾಡು, ಅದೇನೋ ಅಮೇರಿಕನ್ ಗೋಲ್ಡ್ ಅಂತ ಸಿಗ್ತಾವಲ್ಲ, ಅಂತ ಚೈನು ಬಳಿ ಮತ್ತೇನೇನೋ ಇರ್ತಾವಲ್ಲ, ಅವನ್ನ ಇಟ್ಕೊಂಡ್ ಬಿಡಲ್ಲ. ಹಂಗ ಮಾಡ್ರಿ. ಊರಾಗ ನನ್ನ ಗೆಳತಿ ಗುರುತಿನ ಒಂದು ಸರಾಫಿ ಅಂಗಡಿ ಅದ, ಅಲ್ಲೆಲ್ಲ ಅಮೇರಿಕಾದ ಆಭರಣ ಸಿಗ್ತಾವ. ಅಂದ್ರೆ ಅವಾಗ ಸಮಸ್ಯೆ ಬರೋದಿಲ್ಲ. ಆಮೇಲೆ ಮತ್ತೆ ಈ ಪಾಸ್ಪೋರ್ಟು ವೀಸಾ ಎಲ್ಲ ದೊರಕಿಸೋದು ಅದೇನು ಸರಳ ಮಾತನ? ಅಲ್ರಿ, ನಮ್ಮ ತಂದಿಗೆ ಇದೆಲ್ಲ ಚಲೋ ಗೊತ್ತದ. ಇವತ್ತ ಅವ್ರಿಗೆ ಫೋನ್ ಮೇಲೆ ಹೇಳಿದೆ ಅಂದ್ರೆ ತಡಾನ ಹತ್ತುದಿಲ್ಲ. ಅದ್ರಾಗ ಫ್ಯಾಮಿಲಿ ಜನರಿಗೆ ಹೆಚ್ಚಿನ ಅಭ್ಯಾಸಕ್ಕಾಗಿ ಹೋಗೋವ್ರಿಗೆ ಅಂದ್ರೆ ಏನು ಅಡ್ಡಿ ಆತಂಕ ಆಗುದೇ ಇಲ್ರಿ. ಅದೆಲ್ಲ ಖರೇನ? ಆದ್ರ ನಾ ಅಮೇರಿಕಕ್ಕೆ ಹೋಗೋದು ನಿಮ್ಮ ಒಪ್ಪ ಗೊತ್ತೇ ಇಲ್ಲಲ್ಲ? ಗೊತ್ತದರಿ, ನಾ ಅವತ್ತ ತಿಳಿಸೇನಲ್ಲ. ಒಳ್ಳೆ ಮುಂಗಲ್ಪಟ್ಟಿಗೆ ವಿಚಾರನ ಬಿಡು ನಿಂದು. ನೀನು ಭಾಳ ಬೆರಕಿದ್ಯಾ ನೋಡ್ರ. ನಿಮ್ಮ ಅವ್ಗ ಅಂಜಿ ಬರ್ತೀನಿ ಅಂತ ನೀವು ಮಾತ್ರ ತಿಳ್ಕೊಬೇಡ್ರಿ. ನಿಮ್ ಜೋಡ್ಬೇಕು ಅಂತ ಬರ್ತೀನಿ, ಜೀವದ ಜೋಡಿ. ಕಾಲಾಗಿನ ಜೋಡಿದ್ದಂಗೆನೆ. ಅಂದ್ರೆ ಉಪಮಾ ಸಲುವಾಗಿ ಸಂದರ್ಭಕ್ಕೆ ತಕ್ಕಂಗೆ ಹೇಳಿದೆ ಮಾರಾಯ್ತಿ. ಹಾ, ಎಲ್ಲ ತಯಾರಾತನ್ಪ ಗೋಪ. ಮಾವಯ್ಯ, ನಾನು ನಿಮ್ಮ ಜೋಡಿ ಮುಂಬೈ ತನಕ ಬರ್ತೀನಿ ರೀ ಇವ್ರನ್ನ ಕಳಿಸ್ಲಿಕ್ಕೆ. ಹಾ ಆತ ನಡಿವಾ. ಮತ್ತ ವರ್ಷಾರ್ ತಿಂಗಳ ಅವನ ಭೇಟಿನೂ ಇಲ್ಲ. ಏನು ಸೊಸಿನ್ನು ಕರ್ಕೊಂಡು ಹೊಕ್ಕಾನಂತೇನವ? ಇಲ್ಲ, ಇಲ್ಲೇ ಮುಂಬೈ ತನಕ ಕಳಿಸ್ಲಿಕ್ಕೆ ಬರ್ತಾಳಂತೆ. ಆಮ್ಯಾಲ ವಿಜಯನ್ ತಂದಿನೂ ಬರ್ತಾರಂತ ಮುಂಬೈಗೆ. ಇನ್ನೇನ್ ಮಾಡ್ತಾಳ? ಗೋಪಿ ಅಮೇರಿಕದಿಂದ ಬರೋ ತನಕ ತವ್ರ ಮನ್ಯಾಗಾರ ಇರ್ತಾಳ ಬಿಡು. ಇಷ್ಟ್ರಾಗ ನಿಮ್ಮ ಕಿವಿ ಊದ್ಯಾಳೇನ ಈ ಊರ್ ಹರೇಮಿ? ಹೋಗಿ ಬರ್ಲಿ ಬಿಡ. ಮತ್ತ ಹೆಂಗಾದ್ರೂ ಪಂಚಮಿ ಮಂಗಳಾಗೌರಿ ಅಂತ ಹೋಗಿ ಬರಾಕಿನ ಅದಾಳಲ್ಲ, ಹೋಗ್ಲಿ ಬಿಡಲ್ಲ. ಅದೇನೋ ಪ್ಲಾನ್ ಅಂತಾರಲ್ಲ, ಹಾಂಗ ವಾವಾ ಸಸಿ ಕೂಡೆ ಚಲೋ ಪ್ಲಾನ ಮಾಡಿರಿ. ಇದ್ರಾಗ ಗೋಪಿನ ಶಾಮೀಲ್ ಆಗ್ಯಾನೇನು? ಮತ್ತ ಏ ಗೋಪ, ಟೊಣಪಣ್ಣ, ಹೌದೇನೋ? ಏನವ? ಆಹಾ, ಹ್ಯಾಂಗ್ ಕೇಳ್ತಾನ ನೋಡು ಅರಿದವನಂಗ. ಊರ್ ಮಳ್ಳ್ಯ ಈಕಿನು ನೀನು ಬಾಲಗಸಿ ಹಾಕಿ ಬರುವಾಕ್ಯದಾಳೇನು ಅಂದೆ. ಇಲ್ವಾ, ಮುಂಬೈವರೆಗೆ ಮಾತ್ರ ಅಪ್ಪನ ಕೂಡ ಬರ್ತಾಳ. ಮತ್ತು ತಿಂಗಳೊಪ್ಪತ್ತು ತವ್ರ ಮನೆಗೆ ಇರ್ತಾಳಂತ. ತನ್ನ ಮಂಗಳಗೌರಿ ಮತ್ತು ಪಂಚಮಿ ಹಬ್ಬ ಅಂತ ಅದಾವಂತಲ್ಲ, ಇರೋಳಕ್ ಬಿಡು. ಏನೋ ಮಸಲತ್ತ ಮಾಡಿರಿ. ಆಶೀರ್ವಾದ ಮಾಡುವ. ವಿಜಯ್ ನಮಸ್ಕಾರ ಮಾಡ. ಹೋಗಿ ಬಾರಪ್ಪ, ನಮ್ಮ ವಂಶ ದೀಪ ಆಗಿ ಬೆಳಗಿ ಬಾ. 100 ಕಲ್ಯಾಣ ಆಗ್ಲಿ ನಿನಗ, ದೇವ್ರ ಒಳ್ಳೇದ್ ಮಾಡಿ. ಕಲ್ಯಾಣ ಅಂದ್ರ ಮತ್ತ 100 ತಾಳಿ ಕಟ್ಟವ್ರೇನ್? ಮತ್ತ
ಹಾ ಇರ್ಲಿ ನಡಿ ವಿಜಯ, ಹೊರಡೋ ಮುಂದ ಮತ್ತ ರಸಕಸಿ ಯಾಕ, ನಡಿವಾ ನಡಿ. ಟಾಟಾ ಅತ್ತಿಯವ್ರ, ಬಾಯ್ ಬಾಯ್.